पूज्याय राघवेंद्राय सत्यधर्मरताय च भजतां कल्पवृक्षाय नमतां कामधेनवे। ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 12 ನಾಗರ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ನಂತರ ಮಿಥುನ ರಾಶಿಯ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಹಣಕಾಸಿನ ವಿಚಾರದಲ್ಲಿ ನೋಡೋದಾದರೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಕೈ ಸೇರುತ್ತೆ. ಅದೇ ವೇಗದಲ್ಲಿ ಖರ್ಚಾಗುವಂತಹ ಸಾಧ್ಯತೆ ನಿಮಗಿದೆ. ಆದ್ದರಿಂದ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಿ ಮನೆಯ ಅಗತ್ಯಗಳಿಗೆ ಆದ್ಯತೆಯನ್ನು ನೀಡಿ. ಇನ್ನು ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿಗಳನ್ನುವಂಥದ್ದು ಬರ್ತದೆ. ಮೊದಲನೇದಾಗಿ ಇದು ಕಷ್ಟ ಅನಿಸಿದ್ರು ಕೂಡ ಅದೇ ನಿಮ್ಮ ಬೆಳವಣಿಗೆ ಕಾರಣ ಆಗ್ತದೆ. ಇನ್ನು ನಿಮ್ಮ ಪ್ರತಿಭೆಯನ್ನ ನೋಡಿ ಕೆಲವೊಬ್ಬರು ಮೆಚ್ಚಿದರೆ ಇನ್ನು ಕೆಲವೊಬ್ಬರಿಗೆ ಅಸಹ್ಯ ಅನ್ನುವಂಥದ್ದು ಉಂಟಾಗ್ತದೆ. ಇನ್ನು ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರ ಪರಿಚಯ ನಿಮಗೆ ಉಂಟಾಗ್ತದೆ. ಬೇರೆ ಬೇರೆ ಊರುಗಳಿಂದ ನಿಮಗೆ ಹೊಸ ಆದಾಯದ ಮೂಲಗಳು ಹರಿದು ಬರ್ತದೆ. ಕುಟುಂಬದಲ್ಲಿ ನಿಮ್ಮ ಮಾತೆ ಅಂತಿಮ ಅನ್ನುವಂಥದ್ದು ದುರಹಂಕಾರ ಕಡಿಮೆ ಮಾಡಿಕೊಳ್ಳಿ. ದೂರ ಆಗಿದ್ದ ಸಂಬಂಧಿಕರು ಈ ಸಮಯದಲ್ಲಿ ಮತ್ತೆ ಒಂದಾಗುವಂಥದ್ದು ಸಮಯ. ಇನ್ನು ಪ್ರೀತಿ ಮತ್ತು ಹೊಸ ದಾಂಪತ್ಯಗಳಲ್ಲಿ ಉತ್ಸಾಹ ನಿಮಗೆ ಕಾಣಬಹುದು. ಒಂಟಿಯಾಗಿರುವವರಿಗೆ ಹೊಸ ಪರಿಚಯ ಆಗ್ತದೆ. ಹೊರಗಿನ ಜನಗಳಿಂದ ಮಾತು ಕೇಳಿ ನಿಮ್ಮ ಸಂಬಂಧ ಮೇಲೆ ಅನುಮಾನ ಅನ್ನುವಂಥದ್ದು ದಯವಿಟ್ಟು ಪಡಬೇಡಿ. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಒತ್ತಡ ಹಾಗೂ ನಿದ್ರಾಹೀನತೆ ನಿಮಗೆ ಕಾಣಿಸ್ಕೊಳ್ಬಹುದು. ಕೆಲಸದ ನಡುವೆ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ನಾಗರ ಅಮಾವಾಸ್ಯೆಯ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿ ಸ್ವಲ್ಪ ಪೂಜೆಯನ್ನು ಮಾಡಿ. ಸಾಧ್ಯ ಆದರೆ ಆ ದಿನ ಪಕ್ಷಿಗಳಿಗೆ ಧಾನ್ಯ ನೀಡುವಂಥದ್ದು ಹಾಗೂ ಗೋವುಗಳಿಗೆ ಸ್ವಲ್ಪ ಮೇವನ್ನು ನೀಡುವಂಥದ್ದು ಪುಣ್ಯದ ಕೆಲಸ. ಇದು ಆಗಿತ್ತು ಮಿಥುನ ರಾಶಿಯವರ ನಾಗರ ಅಮಾವಾಸ್ಯೆಯ ಭವಿಷ್ಯ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರಿಗೆ ದಯವಿಟ್ಟು ಸಂಪರ್ಕವನ್ನು ಮಾಡಿ ಅಥವಾ ನೇರವಾಗಿ ಬಂದು ಕೂಡ ನಮ್ಮನ್ನು ಭೇಟಿಯಾಗಬಹುದು. ಧನ್ಯವಾದಗಳು.